ನೋಡಿ ಸ್ನೇಹಿತರೆ, ಇವರೇ ನನ್ನ ಕಾರ್ ಡ್ರೈವರು. ಇವತ್ತು ಏನಪ್ಪ ಅಂತಂದರೆ, ಇವತ್ತು ಟ್ರೈನ್ ಬರ್ತಾ ಇದೆ ಅಂತೇಳಿ ಗಾಡಿನ ನಿಲ್ಸ್ಕೊಂಡು ನಿಂತಿದ್ರು. ಇಷ್ಟನ್ನ ಇವರು ಗೇಟ್ ಏನಾದ್ರು ಕ್ಲೋಸ್ ಮಾಡೋ ಟೈಮ್ಗೆ ಹೊಟ್ಟೋಗ್ಬಿಡ್ತಾಯಿದ್ರು. ಇವತ್ತು ಕಾರ್ನ ನಿಲ್ಸ್ಕೊಂಡು ನಿಂತಿದ್ರೆ ಏನಕ್ಕೆ ಅಂದರೆ ಜೊತೆಲಿ ನಾನು ಇದ್ದೀನಿ, ಅದಕ್ಕೋಸ್ಕರ. ನಾನು ಅವಾಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ನನ್ನ ಕಾರಿನ ಡ್ರೈವರ್ದು ಸಮಸ್ಯೆ ಏನಪ್ಪ ಅಂತಂದರೆ ಆತರ ಜಾಸ್ತಿ, ಸ್ಪೀಡ್ ಜಾಸ್ತಿ. ಈ ಥರ ಟ್ರೈನ್ ಏನಾದರೂ ಟ್ರ್ಯಾಕಲ್ಲಿ ಹೋಗ್ತಾ ಇದೆ ಅಂತ ಗೇಟ್ ಕ್ಲೋಸ್ ಮಾಡಿದ್ರೆ ಗೇಟು ಕ್ಲೋಸ್ ಹಾಕೋ ಮುಂಚೆ ಹೊಟ್ಟೋಗ್ಬಿಡ್ಬೇಕು, ಇಲ್ಲಾಂತಂದರೆ ಹಿಂದಕ್ಕೆ ತಿರುಗಿಸ್ಕೊಂಡು ಹೊಟ್ಟೋಗ್ಬಿಡ್ಬೇಕು. ಈ ಥರ ಬುದ್ಧಿಗಳು ಜಾಸ್ತಿ. ಆದರೆ ಇವತ್ತು ನಾನು ತಾಳ್ಮೆಯಿಂದ ನಿಲ್ಸ್ಕೊಂಡು ನಿಂತಿದ್ದೆ. ಯಾಕೆ ಅಂತಂದರೆ ಅವ್ರಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿತ್ತು. ಇವತ್ತು ಹಂಗೂ ನಾನು ತಿರುಗಿಸ್ಕೊಬಿಡ್ಲ ಹಿಂದೆ ಅಂತಂದ್ರು. ನಾನು ಹಿಂದ್ಗಡೆನ ತಿರುಗಿಸ್ಕೊಂಡ್ರೆ 4 ಬೀಳ್ತವೆ ಅಂತಂದೆ. ಅದಕ್ಕೆ ಸೈಲೆಂಟಾಗಿ ನಿಲ್ಸ್ಕೊಂಡಿದ್ರು ಕಾರ್ನ. ಈ ಥರ ಡ್ರೈವರ್ಗಳಿದ್ರೆ ಸ್ವಲ್ಪ ನೀವು ಅವ್ರನ್ನ ನೀಟಾಗಿ ಅವ್ರಿಗೆ ಎಲ್ಲ ಹೇಳ್ಕೊಡಿ ಸ್ನೇಹಿತರೆ. ಇಲ್ಲಾಂದರೆ ಅವರು ಮಾಡೋ ತಪ್ಪನ್ನೇ ಮಾಡ್ತಾ ಇರ್ತಾರೆ, ಸರಿನಾ? ನನ್ನ ಒಂದು ಉದ್ದೇಶ ಏನಪ್ಪ ಅಂತಂದರೆ, ನನ್ನ ಕಾರು ಡ್ರೈವರ್ ಆಗಿರ್ಬೋದು, ಅಥವಾ ನನ್ನ ಹೆಂಡತಿ ಆಗಿರ್ಬೋದು, ಅರ್ಧಾಂಗಿ ಆಗಿರ್ಬೋದು, ಅಥವಾ ನನ್ನ ಒಂದು ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಹಂಗಂತ ಏನು ನನ್ನ ಹತ್ರ ಯಾವುದೇ ಥರ ಫ್ರೀ ಇಲ್ಲ. ಕೆಲವೊಂದು ವಿಷಯದಲ್ಲಿ ಸ್ಟ್ರಿಕ್ಟು, ಇನ್ನು ಕೆಲವೊಂದು ವಿಷಯದಲ್ಲಿ ಭಾಳ ಸ್ಮೂತಾಗಿರ್ತೀನಿ ನಾನು. ನನಗೇನಪ್ಪ ಅಂದರೆ 1 ಸರಿ 2 ಸರಿ 3 ಸರಿ ಹೇಳಿದಾಗ ಕಲ್ತ್ಕೊಳ್ಳಿಲ್ಲ ಅಂದರೆ 4ನೇ ಸರಿಗೆ ಬೀಳ್ತವೆ ಗೂಸ, ಆಯಿತಾ? ಅದು ನನ್ನ ವೈಫಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗ್ಬಿಟ್ಟಿದೆ. ಆದರೆ ಇವಾಗ ಅವರು ತುಂಬ ಪಳಗಿದ್ದಾರೆ ಡ್ರೈವಿಂಗಲ್ಲಿ. ಸ್ವಲ್ಪ ಕೆಲವೊಂದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ, ತಪ್ಪು ಮಾಡಿದ್ರೆ ಬೀಳ್ತವೆ ಅಂತ. ಅದರಿಂದ ನೋಡಿ ಸ್ನೇಹಿತರೆ, ಇಷ್ಟೇ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸ್ನೇಹಿತರೆ.